ನಮಸ್ಕಾರ, ವೆಲ್ಕಮ್ ಟು ವಿಡಿಯೋ. ನೀವೇನಾದರೂ ಶ್ರೀಶೈಲಕ್ಕೆ ಹೊಂಟಿದ್ರೆ ಮುಂಚಿತವಾಗಿ ಯಾವ ರೀತಿ ಸ್ಪರ್ಶ ದರ್ಶನದ ಟಿಕೆಟ್ ಬುಕ್ ಮಾಡಿಕೊಳ್ಬೇಕಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನೀವು ನಿಮ್ಮ ಗೂಗಲ್ನಲ್ಲಿ ಶ್ರೀಶೈಲಂ ಎಂದು ಸರ್ಚ್ ಮಾಡಬೇಕು. ಸರ್ಚ್ ಮಾಡೋಣ, ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ದರ್ಶನಂ ಆನ್ಲೈನ್ ಬುಕ್ಕಿಂಗ್ ಅಂತ ತೋರಿಸಿದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ನೀವು ಇಲ್ಲಿ ಫೋನ್ ನಂಬರ್ ಮೂಲಕ ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಆಗೋದು ಭಾಳ ಈಸಿ ಮೆಥಡ್ ಇದೆ, ಅದೇನು ಹೇಳಬೇಕಾಗಿಲ್ಲ. ಅಲ್ಲಿ ಸೇವಾಸ್ ದರ್ಶನಂ ಬುಕ್ ನಾವು ಮೇಲೆ ಕ್ಲಿಕ್ ಮಾಡಬೇಕು. ನಂತರ ದರ್ಶನಂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ 4 ಆಪ್ಷನ್ಗಳನ್ನು ತೋರಿಸುತ್ತೆ. ಒಂದು ಶೀಘ್ರ, ಅತಿ ಶೀಘ್ರ, ಫ್ರೀ ಸ್ಪರ್ಶ ಮತ್ತು ಸ್ಪರ್ಶ ದರ್ಶನ ಅಂತೇಳಿ. ಸ್ಪರ್ಶ ದರ್ಶನ 500 ರೂಪೀಸ್ ಓಕೆ ಮಾಡಿ, ಅಲ್ಲಿ ಡೇಟ್ ಯಾವ ಡೇಟಿಗೆ ನಾವು ಹೋಗ್ತಾ ಇದ್ದೀವಿ, ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀವಿ ಆ ಡೇಟ್ ಹಾಕಬೇಕಾಗುತ್ತೆ. ಆನಂತರ ನಮ್ಮ ನಂಬರನ್ನು ಎಂಟರ್ ಮಾಡಬೇಕು. ಆನಂತರ ಯಾವ ಟೈಮಿಗೆ ಹೋಗ್ತೀವಿ, 6 ಗಂಟೆ 45 ನಿಮಿಷ ಇದೆ, 12 ಗಂಟೆಗೆ ಇದೆ. ಆನಂತರ ರಾತ್ರಿ 9:30ಯಿಂದ ಸ್ಲಾಟ್ ಇದೆ. ಯಾವ ಸ್ಲಾಟ್ ನಮಗೆ ಬೇಕಾಗಿರುತ್ತೋ ಆ ಸ್ಲಾಟ್ ಬುಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ನಮ್ಮ ಹೆಸರು, ನಮ್ಮ ಡೇಟ್ ಆಫ್ ಬರ್ತು, ಜೆಂಡರು, ಆಧಾರ್ ಕಾರ್ಡ್ ನಂಬರು ಎಲ್ಲ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಮೇಲ್ಗಡೆ ತೋರಿಸಿದ ಫ್ರೀ ಸ್ಪರ್ಶ ದರ್ಶನ ಅದು 10 ವರ್ಷದ ಒಳಗಿನ ಮಕ್ಕಳಿಗಾಗಿರುತ್ತೆ. ಅದು ಸೋಮವಾರದಿಂದ ಶುಕ್ರವಾರದವರೆಗೂ ಮಾತ್ರ ಓಪನ್ ಇರುತ್ತೆ. ಹಾಗಾಗಿ ಅದು ನಮಗೆ ಇವಾಗ ಆಪ್ಷನ್ ತೋರಿಸ್ತಾ ಇಲ್ಲ. ಅದಕ್ಕೆ ನಾವು 500 ರೂಪೀಸ್ದು ಸ್ಪರ್ಶ ದರ್ಶನ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡೋಣ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಇಲ್ಲಿ ಕನ್ಫರ್ಮ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ, ಅದನ್ನು ನೋಡಿ ಪ್ರೊಸೀಡ್ ಟು ಪೇಮೆಂಟ್ ಮಾಡಲು ಪ್ರೊಸೀಡ್ ಮಾಡಬೇಕು. ಈಸಿಯಾಗಿ UPI ಮೂಲಕ QR ಕೋಡ್ ಮೂಲಕ ಪೇಮೆಂಟನ್ನು ಮಾಡೋದು ಈಸಿಯಾಗಿರುತ್ತೆ. QR ಕೋಡ್ ಮೂಲಕ ಪೇಮೆಂಟ್ ಮಾಡೋಣ. ಸಕ್ಸಸ್ ಅಂತ ಈ ರೀತಿಯಾಗಿ ಇಂಟರ್ಫೇಸ್ ತೋರಿಸುತ್ತೆ. ನಂತರ ನಾವು ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗಬೇಕು. ಅಲ್ಲಿ ನಮ್ಮ ಡೀಟೇಲ್ಸ್ ತೋರಿಸುತ್ತೆ. ಅಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡೋಣ. ಅಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಡೌನ್ಲೋಡ್ ಮಾಡಿಕೊಂಡು ದರ್ಶನಕ್ಕೆ ಪ್ರಿಂಟ್ ಕಾಪಿ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅರ್ಥ ಆಯಿತು ಅನ್ಕೊತೀನಿ. ಇದೇ ನೋಡಿ ಆ ರಿಸಿಪ್ಟು.